ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತವಾಗಿ 11 ಜನ ಸಾವನ್ನಪ್ಪಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅಧಿಕಾರಿಗಳ ತಲೆದಂಡವನ್ನ ಮಾಡಿದೆ. ಅಧಿಕಾರಿಗಳ ತಲೆದಂಡವನ್ನ ಮಾಡಿ ರಾಜಕಾರಣಿಗಳು ಸೇಫ್ ಆದ್ರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ತಮ್ಮ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಅಧಿಕಾರಿಗಳನ್ನ ಹರಕೆಯ ಕುರಿ ಮಾಡಿದೆ ಸರ್ಕಾರ. ಬೇಡ ಅಂದ್ರು ಸಂಭ್ರಮಕ್ಕೆ ಅವಕಾಶ ಕೊಟ್ಟು ಪೊಲೀಸರನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದವರು ಇವರು. ಕಾರ್ಯಕ್ರಮ ಆಯೋಜನೆ ಮಾಡಿದ್ಯಾರೋ, ಈಗ ಅನುಭವಿಸ್ತಾ ಇರೋದು ಮತ್ತಿನ್ಯಾರೋ. ಫೋಟೋಗೆ ಪೋಸ್ ಕೊಟ್ಟವ್ರು ಇನ್ಯಾರೋ, ಈಗ ತಲೆದಂಡ ಆಗಿದ್ದು ಮತ್ತಿನ್ಯಾರದ್ದು. ಆಟೋಗ್ರಾಫ್ ತೆಗೆದುಕೊಂಡವ್ರು ಇನ್ಯಾರೋ, ಹರಕೆಯ ಕುರಿಯಾಗಿದ್ದು ಮತ್ತಿನ್ಯಾರು. ಕಪ್ಪಿಗೆ ಮುತ್ತು ಕೊಟ್ಟವರು ಸೇಫ್ ಆದ್ರು, ಈಗ ಪೊಲೀಸರ ತಲೆದಂಡ ಆಗಿದೆ. ಇದೇ ವಿಚಾರ ಈಗ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಪೊಲೀಸ್ ಇಲಾಖೆ ಬರೋದು ಸರ್ಕಾರದ ಅಂಡರ್ನಲ್ಲಿ. ನಿಮ್ಮ ಪ್ರಚಾರದ ಹುಚ್ಚಿಗೆ, ನಿಮ್ಮ ಪ್ರತಿಷ್ಠೆಗೆ, ನಿಮ್ಮ ಖುಷಿಗೆ ವಿಧಾನಸೌಧದ ಮುಂಭಾಗದಲ್ಲಿ ತರಾತುರಿಯಲ್ಲಿ ಹರಿಬರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರಿ. ಆ ಕಾರ್ಯಕ್ರಮದ ಅವಶ್ಯಕತೆ ಏನಿತ್ತು ಅಂಥೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬ ಕಾಂಗ್ರೆಸ್ ನಾಯಕರು ಇಲ್ಲಿಯವರೆಗೂ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ, ಸೊಲ್ಲೆತ್ತುತ್ತಾ ಇಲ್ಲ, ಆ ವಿಚಾರವನ್ನು ಪ್ರಸ್ತಾಪಿಸ್ತಾ ಇಲ್ಲ. ಪೊಲೀಸರ ತಪ್ಪಾಗಿದೆ, ಪೊಲೀಸರ ತಲೆದಂಡ ಆಗಿದೆ. ದಿಢೀರ್ ಅಂಥೇಳಿ ವಿಜಯೋತ್ಸವ ಬೇಡ ಅಂಥೇಳಿ ಪೊಲೀಸರು ಹೇಳಿರ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿರ್ತಾರೆ. ಪೊಲೀಸರ ವರದಿಯನ್ನ ಮೀರಿ ನಿಮ್ಮ ಖುಷಿಗೋಸ್ಕರ ಮಾಡಿಕೊಂಡಂತಹ ಕಾರ್ಯಕ್ರಮ ಅದು. ಕೂಗಳತೆಯ ದೂರದಲ್ಲಿ ಎರಡೆರಡು ಕಾರ್ಯಕ್ರಮ ಮಾಡ್ಕೊಳ್ತೀರಿ. ಪೊಲೀಸರು ವರದಿಯನ್ನು ಕೊಟ್ಟಿದ್ರು, ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಸಾರ್ ಅಂತ ಹೇಳಿದ್ರು. ಅದಾಗಿಯೂ ಕೂಡ ಎರಡೆರಡು ಕಡೆ ಸಂಭ್ರಮಾಚರಣೆ. ವಿಧಾನಸೌಧದ ಮುಂಭಾಗದಲ್ಲಿ ಆ ರೀತಿಯ ಕಾರ್ಯಕ್ರಮದ ಅವಶ್ಯಕತೆ ಇತ್ತ ಅಂಥೇಳಿ ತಮ್ಮ ಮೊಮ್ಮಕ್ಕಳು ಮಕ್ಕಳ ಜೊತೆಗೆ ಸೆಲ್ಫಿಯನ್ನು ತೆಗೆಸ್ಕೊಳ್ಳೋದಕ್ಕೆ ಆ ಕಾರ್ಯಕ್ರಮ ಮಾಡಿದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಸರ್ಕಾರದ ಈ ನಡೆ ಯಾವ ಸೀಮೆ ನ್ಯಾಯ ಅಂಥೇಳಿ ಇವರ ಖುಷಿಗೆ ಎರಡೆರಡು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾರೆ. ಆ ಕಾರ್ಯಕ್ರಮದಲ್ಲಿ ಬಿಲ್ಡಪ್ ತಗೊಂಡವ್ರು ಇವರಾಗಿರ್ತಾರೆ. ಎಲ್ಲ ಆದಮೇಲೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ತಪ್ಪೆಲ್ಲ ಪೊಲೀಸರದ್ದೇ ಅನ್ನೋದು ದೂಷಿಸೋದು ಯಾವ ಸೀಮೆ ನ್ಯಾಯ ಸರ್ಕಾರದ್ದು ಅಂಥೇಳಿ ಶ್ರೀನಿವಾಸ್? ಪ್ರೇಮ್, ಖಂಡಿತವಾಗ್ಲೂ ಇದು ಸರ್ಕಾರದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಖುದ್ದು ಪೊಲೀಸ್ ಕಮಿಷನರ್ ಮರೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಈ ರಾಜ್ಯ ಕಂಡಂತ ಮುತ್ಸದ್ದಿ ರಾಜಕಾರಣಿಗಳಲ್ಲಿ ಒಬ್ಬರು. ಬಡವರ ಬಗ್ಗೆ ಪೊಲೀಸರನ್ನ ಹೊಣೆಗಾರಿಕೆ ಮಾಡಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಎರಡೆರಡು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಇವರ ಪ್ರತಿಷ್ಠೆ ಇತ್ತು, ಇವರ ಸ್ವಾರ್ಥ ಇತ್ತು, ಇವರ ಬಿಟ್ಟಿ ಬಿಲ್ಡಪ್ ಇತ್ತು. ಎಲ್ಲವನ್ನೂ ಅನುಭವಿಸಿ ಫೋಟೋಗೆ ಪೋಸ್ ಕೊಟ್ಟು ಕಪ್ಪಿಗೆ ಮುತ್ತಿಟ್ಟು ಈಗ ನಾನವನಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಪೊಲೀಸರದ್ದೇ ತಪ್ಪು ಅಂಥೇಳಿ ತಲೆದಂಡ ಮಾಡಿದರೆ ಇದು ಯಾವ ಸೈಮ್ಯ ನ್ಯಾಯ ಅಂಥೇಳಿ ಶ್ರೀನಿವಾಸ್? ಪ್ರೇಮ್, ಸಹಜವಾಗಿ ಇದು ತಾವು ರಕ್ಷಣೆ ಮಾಡಿಕೊಳ್ಳುವ ತಂತ್ರ ಅಲ್ಲದೆ ಬೇರೆ ಏನೂ ಇಲ್ಲ. ಯಾಕೆಂದ್ರೆ ಪೊಲೀಸ್ ಆಯುಕ್ತರು ಸೇರಿದಂತೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಎರಡೆರಡು ಕಡೆ ಕಾರ್ಯಕ್ರಮ ಮಾಡುವಂತದ್ದು ಬೇಡ ಅನ್ನುವಂತಹ ಸಲಹೆಯನ್ನ ಸರ್ಕಾರಕ್ಕೆ ಅಂದ್ರೆ ಸಿಎಂ ಅವರಿಗೆ, ಪರಮೇಶ್ವರ್ ಅವರಿಗೆ ಕೊಟ್ಟಿದ್ರು. ಇದೆಲ್ಲವನ್ನ ಮೀರಿ ಸರ್ಕಾರ ತನ್ನ ಪ್ರತಿಷ್ಠೆಗೆ ಬಿದ್ದು RCBಗೆ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯರ್ಸ್ ಇದ್ದಾರೆ, ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು. ಎರಡನೇದು, ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ RCB ಅವರ ಹತ್ರ ಆಟೋಗ್ರಾಫ್ ಕೊಡುವಂತ ನಿಟ್ಟಿನಲ್ಲಿ ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನ ಮಾಡಿದ್ರು. ಅದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ದುರ್ಘಟನೆ, ಇದೆಲ್ಲದಕ್ಕೂ ಕೂಡ ಒಂದು ಅರ್ಥದಲ್ಲಿ ಸರ್ಕಾರವೇ ಕಾರಣ. ಇದನ್ನ ಮುಚ್ಕೊಳ್ಳೋದಿಕ್ಕೆ ನಿನ್ನೆ ಹೈಕೋರ್ಟ್ ಕೂಡ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಸರ್ಕಾರಕ್ಕೆ ನೋಟಿಸ್ ಅನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮುಂದೆ ತಮ್ಮ ಬುಡಕ್ಕೆ ಎಲ್ಲಿ ಬರಬಹುದು ಅನ್ನುವಂತಹ ಎಚ್ಚರಿಕೆಯಿಂದ ನಿನ್ನೆ ದಿಢೀರಂತ ಪೊಲೀಸ್ ಕಮಿಷನರ್ ಸೇರಿದಂತೆ ಅಧಿಕಾರಿಗಳ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ರಾಜ್ಯದ ಜನತೆ ಕೇಳ್ತಿರುವಂತದ್ದು ಅದನ್ನು ಜಾರಿ ಮಾಡಿ ಹಿಂದುಳಿದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟರು. ಸಾಮಾಜಿಕ ನ್ಯಾಯದಲ್ಲಿ ಬಲವಾದಂಥ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು.
ಅವರು ಯಾರು ನಿರ್ಗತಿಕರಿದ್ದಾರೆ, ಭೂ ರೈತರಿದ್ದಾರೆ, ಅಮಾಯಕರ ಸಾವಿಗೆ ಬರೀ ಪೊಲೀಸರೇ ಹೊಣೆನಾ ಕಾರಣನಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ರಾಜಕಾರಣಿಗಳದ್ದೇನೂ ತಪ್ಪಿಲ್ಲ, ರಾಜ್ಯ ಸರ್ಕಾರದ ಪಾತ್ರವೇ ಇಲ್ಲ ಇದರಲ್ಲಿ. ಹರಿಬರಿಲ್ ಕಾರ್ಯಕ್ರಮ ಮಾಡೋದಕ್ಕೆ ಇವ್ರು ಪರ್ಮಿಷನ್ನೇ ಕೊಟ್ಟಿಲ್ಲ. ಪೊಲೀಸರು ವರದಿಯನ್ನು ಕೊಟ್ಟಿದ್ರೂ ಕೂಡ ಅದನ್ನು ಧಿಕ್ಕರಿಸಿ ಕಾರ್ಯಕ್ರಮ ಮಾಡಿದ್ದು ಯಾಕೆ ಎರಡೆರಡು ಕಡೆ ಅಂಥೇಳಿ